ಹಾಯ್, ಎಲ್ರಿಗೂ ನಮಸ್ಕಾರ. ಮೈಸೆಲ್ಫ್ ಸಿದ್ದೇಶ್ ಸರ್. ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರ್ ವತಿಯಿಂದ ಈ ತರಗತಿಯನ್ನ ಆರಂಭ ಮಾಡ್ತಾ ಇದೀವಿ. ಆಲ್ರೆಡಿ ಈಗಾಗಲೇ ಗಣಿತ ವಿಭಾಗದಲ್ಲಿ 3 ವಿಡಿಯೋಗಳನ್ನ ನಾವು ಮಾಡಿದೀನಿ. ಇದು ಭಾಗ 4. ನವೋದಯ ಪರೀಕ್ಷೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನಾ ತಗೊಂಡ್ ಬಂದಿದ್ದೀನಿ. ಬನ್ನಿ ಚರ್ಚೆ ಮಾಡೋಣ. ಬನ್ನಿ, ಏನಿದೆ ಪ್ರಶ್ನೆ? ಮೊದಲ ಪ್ರಶ್ನೆ ನೋಡೋಣ. ಬನ್ನಿ. ಸಂಖ್ಯೆಗಳ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗಿಯೂ ಎಕ್ಸಾಮ್ ಇರ್ತದ. ಸೊ ಹಾಗಾಗಿ ನೀವು ಸರಿಯಾಗಿ ನನ್ನ ಅಬ್ಸರ್ವ್ ಮಾಡಲೇಬೇಕು. ಬನ್ನಿ. 2, 3, 7 ಮತ್ತು 8 ಅಂಕಿಗಳಲ್ಲಿ ಎಲ್ಲವನ್ನು ನೋಡ್ರಿ. ಬ್ರಾಕೆಟ್ ಒಳಗ ಅಂಕಿಗಳು ಪುನರಾವರ್ತನೆ ಆಗಬಹುದಂದ್ರೆ ಅಂಕಿಗಳು ರಿಪೀಟ್ ಮಾಡಿ ಬರೀಬಹುದು ಅಂತ ಹೇಳ್ತಿದ್ದಾರೆ. ನೋಡ್ರಿ, ಎಲ್ಲವನ್ನು ಉಪಯೋಗಿಸಿಕೊಂಡು ಮಾಡಿದ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ, ನೋಡ್ರಿ, ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ 5 ಅಂಕಿಯ ಸಂಖ್ಯೆಗಳೊಳಗಿನ ಮೊತ್ತ ಅಂದ್ರೆ ಕೊಟ್ಟಿರ್ತಕ್ಕಂಥ 4 ಅಂಕಿಗಳನ್ನ ಬಳಸಿಕೊಂಡು ಅತಿ ದೊಡ್ಡದು ಮತ್ತು ಅತಿ ಚಿಕ್ಕ 5 ಅಂಕಿ ಸಂಖ್ಯೆಯನ್ನ ಮಾಡಿಕೊಂಡು ಮೊತ್ತ ಮಾಡಂತ ಹೇಳ್ತಾರೆ. ಬನ್ನಿ, ಕೊಟ್ಟರದೇ 4 ಅಂಕಿ, 5 ಅಂಕಿ ಮಾಡ್ಬೇಕಂದ್ರೆ ದೊಡ್ಡ ಸಂಖ್ಯೆ ಬೇಕಂದ್ರೆ ದೊಡ್ಡದನ್ನ ಬಳಸ್ಬಿಡ್ರಿ 2 ಬಾರಿ. ಯಾಕಂದ್ರೆ ಒಟ್ಟ 5 ಅಂಕಿ ಆಗ್ಬೇಕಲ್ಲ. ಸೊ 1, 2, 3, 4 ನಾವು 5 ಆಗ್ಬೇಕಲ್ಲ. ಸೊ ಹಾಗಾಗಿ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಸಂಖ್ಯೆಯನ್ನ 2 ಬಾರಿ ಬಳಸ್ಕೊಂಡ್ಬಿಟ್ರೆ ನಮಗೆ ದೊಡ್ಡ ಸಂಖ್ಯೆನೇ ಆಗ್ತದಲ್ಲ. ಅದೇ ರೀತಿ ಚಿಕ್ಕ ಸಂಖ್ಯೆ ಬೇಕಂದ್ರೆ ಕೊಟ್ಟಿರುವ ಚಿಕ್ಕ ಸಂಖ್ಯೆನೇ 2 ಬಾರಿ ಬಳಸ್ರಿ. ಸೊ 2, 2, 3, 7, 8 ನೋಡ್ರಿ, ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಬರ್ಕೊಂಡ್ವಿ. ಸಿಂಪಲ್. ಬರೀ ದೊಡ್ಡ ಸಂಖ್ಯೆ ಅಂದ್ರೆ 7, 8, 7, 3, 2 ಆಗ್ತಿತ್ತು. ಆದ್ರೆ 5 ಅಂಕಿ ಅಂತ ಹೇಳಲ್ಲ, ದೊಡ್ಡದನ್ನೇ 2 ಬಾರಿ ಬೆಳೆಸಿದೆ. ಸೊ ಹಾಗಾಗಿ ಇದರ ಮೊತ್ತ ಬರ್ರಿ, ಇದ್ರ ಮೊತ್ತ ಕರೆಕ್ಟ್ ಮಾಡಮ್ರಿ. ನಾವ್ ಲಾಸ್ಟ್ ಇಲ್ಲಿ ಎಡಬಾರ್ದು ಲೆಕ್ಕವನ್ನ ಮಾಡಿದಂತ. 8, 2 1 ಕ್ಯಾರಿ 0, 7, 3, 10 1 11 1 ಕ್ಯಾರಿ 11, 7, 3, 10 + 1 11 1 ದಸ್ಕ 1 ಇಲ್ಲಿ, 8, 2 10 1 1 11 ಇಲ್ಲಿ 1 ಇಲ್ಲಿ 1 ಕ್ಯಾರಿ, 8, 2 10 1 11. ಇದರರ್ಥ 1,11,000 1,11,110. ನೋಡಮ್ ಬನ್ನಿ, ನಮ್ಮ ಆಯ್ಕೆ ಮೊದಲನೇ ಆಯ್ಕೆ ಇದೆ ನೋಡ್ರಿ, 1,11,110 ಮೊದಲ ಆಯ್ಕೆಯಲ್ಲಿ ನಮ್ಮ ಉತ್ತರವಿದೆ. ಸರಿಯಾದ ಉತ್ತರ ಆಯ್ಕೆ 1. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 2 ಏನೈತೆ ನೋಡ್ರಿ, ಸರಿಯಾಗಿ ಅಬ್ಸರ್ವ್ ಮಾಡ್ರಿ. ಬನ್ನಿ ಸರಿಯಾಗಿ ಗಮನ ಕೊಡಂಬ್ರಿ. ಕೆಳಗಿನವುಗಳಲ್ಲಿ ಯಾವ ಸಂಖ್ಯಾ ಸಮೂಹವು ಅತಿ ಚಿಕ್ಕ ಸಂಖ್ಯೆಯಿಂದ ಅತಿ ದೊಡ್ಡ ಸಂಖ್ಯೆಯ ಕಡೆಗೆ ಹೋಗುತ್ತಿದೆ, ಅತಿ ಚಿಕ್ಕ ಸಂಖ್ಯೆಯಿಂದ ಅತಿ ದೊಡ್ಡ ಸಂಖ್ಯೆಯ ಕಡೆಗೆ ಸಾಗುತ್ತಿದೆ ಅಂತಂದ್ರೆ ನಾವೇನ್ ಮಾಡ್ಬೇಕು? ಚಿಕ್ಕದ್ರಿಂದ ದೊಡ್ಡದು ಅಂದ್ರೆ ಇದು ಚಿಕ್ಕದು, ಇದು ದೊಡ್ಡದು. ಸೊ ಇದರ ಅರ್ಥ ಏರಿಕೆ ಕ್ರಮ ಅಂತ ಹೇಳ್ತದೆ ನಿಮ್ಗೆ. ಸೊ ಹಾಗಾಗಿ ಇಲ್ಲಿ ಯಾವ್ದು ಏರಿಕೆ ಕ್ರಮದಲ್ಲಿ ನೋಡ್ರಿ. ಫಸ್ಟ್ ನೋಡ್ರಿ, ಕೊಟ್ರ ಆಯ್ಕೆ 59,790 ಇದೊಂದು ಸಂಖ್ಯೆ. ಈಗ ನೆಕ್ಸ್ಟ್ ದೊಡ್ಡದಿರ್ಬೇಕು, ಇದಕ್ಕಿಂತ ದೊಡ್ಡದಿದ್ರೆ ನಮ್ಮ ಉತ್ತರ ಮುಂದಕ್ಕೆ ನೋಡಕ್ ಬರ್ತದೆ. ಬನ್ನಿ, ಯಾಕಂದ್ರೆ ಏರಿಕೆ ಕ್ರಮ ಅಂದ್ರೆ ಫಸ್ಟ್ ಚಿಕ್ಕದು, ದೊಡ್ಡದು, ದೊಡ್ಡದು. ನೋಡ್ರಿ, ಅತಿ ಚಿಕ್ಕ ಸಂಖ್ಯೆಯಿಂದ ದೊಡ್ಡದಕ್ಕೆ ಹೋಗ್ಬೇಕಂದ್ರೆ ಇದ್ರ ನೆಕ್ಸ್ಟ್ ದೊಡ್ಡದಿರ್ಬೇಕು. 49,000 ಐತಿ. ಸೊ ಸಣ್ಣದಾಗ ದೊಡ್ಡದಾಗಲ್ಲ. ಸೊ ಆಯ್ಕೆ ಹೋಗ್ಬಿಡ್ತು. ಬರೀ 60,195 ಐತೆ. ಇದು 57,890. ಮತ್ತೆ ಇದಕ್ಕಿಂತ ಸಣ್ಣದು ಬಂತು, ಹೋಯ್ತು. ಈ ಆಯ್ಕೆನೂ ಹೋಯ್ತು. ಯಾಕೆ ಹೇಳ್ರಿ? ದೊಡ್ಡದು ಬರ್ಬೇಕು. 57,890, 59,790 ಸ್ವಲ್ಪ ದೊಡ್ಡದಾಯ್ತಲ್ಲ. ಮುಂದಕ್ಕೆ ನೋಡಂಬ್ರಿ, 57,000 ಮತ್ತೆ 59 ದೊಡ್ಡದಾಯ್ತು. ಮತ್ತೆ ನೆಕ್ಸ್ಟ್ ದೊಡ್ಡದು ಬರ್ಬೇಕು ನೋಡ್ರಿ, 49,000 ನೋ ಕಡಿಮೆ ಆಯ್ತು. ಸೊ ಒಂದು ಹೋಯ್ತು. ಉಳಿದ ಆಯ್ಕೆ 4. 6 ಚೆಕ್ ಕೊಡಂಬ್ರಿ. 49,721, 57,890. ಸೊ ಇದಕ್ಕಿಂತ ದೊಡ್ಡದಾಯ್ತು. ನೆಕ್ಸ್ಟ್ 59,790. ಸೊ ಅದಕ್ಕಿಂತ ದೊಡ್ಡದಾಯ್ತು. ತದನಂತರ 60,000 ನೋಡ್ರಿ, ದೊಡ್ಡದಾಯ್ತು. 49,000, 57,000, 59,000, 60,000. ಸೊ ಏರಿಕೆ ಕ್ರಮದಲ್ಲಿದೆ. ಅತಿ ಚಿಕ್ಕ ಸಂಖ್ಯೆಯಿಂದ ಅತಿ ದೊಡ್ಡ ಸಂಖ್ಯೆ ಕಡೆಗೆ ಸಾಗುತ್ತಿದೆ. ಬನ್ನಿ, ಹಾಗಾಗಿ ನಮ್ಮ ಉತ್ತರ ಆಯ್ಕೆ 4 ಸರಿಯಾಗುತ್ತೆ. ಮುಂದಿನ ಪ್ರಶ್ನೆಗಳು ಬನ್ನಿ. 10 ಹಾಗೂ 20 10 ಹಾಗೂ 20ರ ಮಧ್ಯದ ಎಲ್ಲ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವು ಅಂತ ಹೇಳ್ತಾರೆ.
ಹೌದಲ್ಲ ನಮಗ ಅವಿಭಾಜ್ಯ ಸಂಖ್ಯೆ ಯಾವ್ದನ್ನ ಕಂಡು ತದನಂತರ ಮೊತ್ತ ಮೇಡಮ್ ಬರ್ರಿ 10 ಮತ್ತು 20 ಮಧ್ಯೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆ 11 13 17 19 ಇವು 4 ಕೇವಲ 4 ಸಂಖ್ಯೆಗಳು ಮಾತ್ರ ಅವಿಭಾಜ್ಯ ಸಂಖ್ಯೆಗಳಾಗಿವೆ 10 ಮತ್ತು 20 ಮಧ್ಯೆ ಇವುಗಳ ಇವುಗಳನ್ನ ಏನ್ ಮಾಡ್ಬೇಕು ಮೊತ್ತ ಮಾಡೋಕ್ ನೋಡ್ರಿ ಬನ್ನಿ ನಾವು ಸರಳವಾಗಿ ಕೂಡಿಸ್ಬಿಡಮ್ರಿ ಈ 19 ಈ 10 ಸೇರಿ 30 ಈ 17 ಈ 13 ಸೇರಿ 30 ಈಗ ಇವೆರಡು ಸೇರಿ 30 ಇವೆರಡು ಸೇರಿ 30 ಈ 30 60 ಸೊ ನಮ್ಮ ಮೊತ್ತ 60 ಆಗಿದೆ ಬನ್ನಿ ಆಯ್ಕೆ ಒಂದರಲ್ಲಿ ನಮ್ಮ ಉತ್ತರವಾಗಿದೆ ಕಾಣುತ್ತಲ್ಲ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ 4 ನೋಡ್ಬೇಕು ಏನಿದೆ ಅಂತ ಗಾಬರಿ ಆಗಬಾರದು ಪ್ರಶ್ನೆಯನ್ನ ನೋಡಿ ದೊಡ್ಡದೈತೆ ಅಂತೇಳಿ ಗಾಬರಿ ಆದ್ರೆ ಏನು ಬರಲ್ಲ ಸೊ ಹಾಗೆ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಬನ್ನಿ ಒಂದು ಶಾಲೆಯಲ್ಲಿ ಒಟ್ಟು 810 ವಿದ್ಯಾರ್ಥಿಗಳಿದ್ದಾರೆ ಅಂದ್ರೆ ಒಂದು ಶಾಲೆ ಒಳಗಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಎಲ್ಲಾ ತರಗತಿಯ ಮಕ್ಕಳ ಸಂಖ್ಯೆ ಒಂದು ಶಾಲೆ ಮೇಲೆ ಇರ್ತದಲ್ಲ ನೆಕ್ಸ್ಟ್ ಇವರನ್ನು ಸಮಾನ ಸಂಖ್ಯೆಯ 18 ಗುಂಪುಗಳಾಗಿ ವಿಂಗಡಿಸಿ ಅಂದ್ರೆ 18 ಗುಂಪು ಮಾಡ್ತಾರೆ ನೀ ಸ್ವಲ್ಪ ಸಮಾನ ಸಂಖ್ಯೆ ನೆಕ್ಸ್ಟ್ ಬೇರೆ ಬೇರೆ ಬಣ್ಣದ ವಸ್ತ್ರಗಳನ್ನು ಧರಿಸಲು ಅಂದ್ರೆ ಪ್ರತಿ ಒಂದೊಂದು ಗುಂಪಿಗೆ ಬೇರೆ ಬೇರೆ ಬಣ್ಣದ ವಸ್ತ್ರ ಅಂದ್ರೆ ಯೂನಿಫಾರ್ಮ್ ಧರಿಸಲು ಹೇಳಲಾಗಿದೆ ಓಕೆ ಹಾಗಾದ್ರೆ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸ್ವಲ್ಪ ಯೋಚನೆ ಮಾಡ್ರಿ ಎಲ್ಲಾ ಬೇರೆ ಬೇರೆ ಬಣ್ಣ ಅಂದ್ರೆ ಪ್ರತಿಯೊಂದು ಗುಂಪಿ ಬೇರೆ ಬಣ್ಣ ಅದರಲ್ಲಿ ಆ ಗುಂಪಿನಲ್ಲಿ ಒಂದು ಬಿಳಿ ಬಣ್ಣನೂ ಕೊಟ್ಟಿರ್ತಲ್ಲ ಸೊ ಹಾಗಾದ್ರೆ ಜಸ್ಟ್ ನಾವು 18 ಗುಂಪುಗಳಲ್ಲಿ ಸಮನಾಗಿ ಅಂತಿರ್ತಲ್ಲ ಒಂದು ಗುಂಪಿನ ಸಂಖ್ಯೆ ಕಂಡಿಡಿದ ಸಾಕು ಆ ಗುಂಪಿನ ಸಂಖ್ಯೆ ಅದು ಬಣ್ಣ ಹಾಕೊಂಡಿರ್ತೈತಿ ಸೊ ಅದು ಬಿಳಿ ಬಣ್ಣ ಇರ್ತದೆ ಕೆಂಪು ಬಣ್ಣ ಕೇಳಿದ್ರು ಅದೇ ಬರ್ತದೆ ಸಂಖ್ಯೆ ಯಾಕಂದ್ರೆ ಒಟ್ಟು ಎಲ್ಲಾ ಮಕ್ಕಳನ್ನು ಸಮಾನ ಗುಂಪು ಮಾಡ್ಯಾರ ಹಾಗಾಗಿ ಸೊ ಏನ್ ಮಾಡಮ್ರಿ 810 ಟೋಟಲ್ ಸಂಖ್ಯೆ ಸೊ ನಾವು 18ರಿಂದ ಭಾಗಿಸೋಣ ಸೊ ನಮ್ಗ 18 ಗುಂಪುಗಳಾಗಿ ಮಾಡ್ರಲ್ಲ ಪ್ರತಿ ಗುಂಪು ಎಷ್ಟು ಮಕ್ಕಳು ಗೊತ್ತಾಗ್ಬಿಡುತ್ತ ಅವೆಲ್ಲಾ ಮಕ್ಕಳು ಒಂದು ಬಣ್ಣ ಹಚ್ಕೊಂಡ್ ಬಂದಿರ್ತಾರ ಸೊ ಹಾಗೆ ಬಿಳಿ ಬಣ್ಣದ ಮಕ್ಕಳು ಕೂಡ ಸಿಗ್ತಾವ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿದ ವಿದ್ಯಾರ್ಥಿಗಳ ಸಂಖ್ಯೆನೂ ಸಿಗುತ್ತದೆ ಬನ್ನಿ 18 ಒಂದೇ 18 4 72 18 ನೋಡ್ರಿ 72 ಅಂದ್ರೆ ಇಲ್ಲಿ ಎಷ್ಟು ಬೀಳುತ್ತೆ ನಮಗೆ ಅಂದ್ರೆ ಒಂದ್ ಕಡೆ 8 ಕಡೆ ಒಂದು 9 ಉಳಿದು 90 18 5 90 ಸೊ 45 ಸಿಕ್ತಂದ್ರೆ 18 ಗುಂಪು ಅದವಲ್ಲ ಪ್ರತಿ 18 ಗುಂಪುಗಳು 45 ಜನ 45 ವಿದ್ಯಾರ್ಥಿಗಳು 45 ವಿದ್ಯಾರ್ಥಿಗಳು ಆಗಿದ್ದಾವೆ ಪ್ರತಿ ಗುಂಪುನು ಬೇರೆ ಬೇರೆ ಬಣ್ಣನ್ನ ಧರಿಸಲು ಹೇಳ್ತಾರೆ ಹಾಗಾದ್ರೆ ಈ 45 ಜನ ಬಿಳಿ ಬಣ್ಣವನ್ನ ಧರಿಸ್ತಾರೆ ಹಾಗಾಗಿ ನಮ್ಮ ಉತ್ತರ ಆಯ್ಕೆ 4 ಸರಿಯಾಗಿದೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಇದಕ್ಕೆ ಸಮನಾದ ದಶಮಾಂಶ ಅಂದ್ರೆ ಇದರ ಅರ್ಥ ದಶಮಾಂಶಕ್ಕೆ ಪರಿವರ್ತಿಸು ಅಂತ ಇಲ್ಲೊಂದು ಭಿನ್ನ ರಾಶಿ ಕಾಣ್ತಾ ಇದೆ ಇದನ್ನ ನಾವು ಸಮಾನ ದಶಮಾಂಶಕ್ಕೆ ಪರಿವರ್ತಿಸು ಬನ್ನಿ ಫಸ್ಟ್ ಏನಿದೆ ಚೌಕಾವರ್ಣ 2/5 - 1/7 - 3/35 ಇದೆ ಇದಕ್ಕೆ ನಾವು ಮೊದಲು ಲೆಕ್ಕ ಬಿಡಿಸೋಣ 5 7 35 ಇವುಗಳ ಲಾಸ ನೋಡ್ರಿ ಸೊ 35 ಯಾಕಪ್ಪ ಅಂತಂದ್ರೆ ಇವೆಲ್ಲವೂ ಸಹ ಅವಿಭಾಜ್ಯ ಸಂಖ್ಯೆಗಳಾಗ್ತಾವ ಸೊ ಹಾಗಾಗಿ ಸಹ ಅವಿಭಾಜ್ಯ ಸಂಖ್ಯೆಗಳ ಲಾಸಹ ಅವುಗಳ ಗುಣಲಬ್ಧವಾಗಿರ್ತದೆ ಸೊ ಹಾಗಾಗಿ ಈ 5 7 35 ಈ 35 ಒಂದ ಮಧ್ಯೆ ಬರ್ತದೆ ಸೊ 5 7 35 7 5 35 ಮತ್ ಇನ್ನೊಂದು ಏನಪ್ಪಾ ಅಂದ್ರೆ ಕೊಟ್ಟ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯು ಉಳಿದ ಸಂಖ್ಯೆಗಳ ಅಪವರ್ತ್ಯಗಳಾಗಿದ್ದರೆ ಸೊ ಅದರಲ್ಲಿ ಇರ್ತಕ್ಕಂಥ ದೊಡ್ಡ ಸಂಖ್ಯೆನೆ ಅವುಗಳ ಲಾಸ ಆಗಿರ್ತದ ಬನ್ನಿ ನೋಡ್ರ 5 7 35 7 ಇವುಗಳ ಸಂಖ್ಯೆ ಏನಿವು ಅಪವರ್ತ್ಯಗಳಾಗ್ತಾವ ಬನ್ನಿ ಸೊ ಹಾಗಾಗಿ ನಾವೇನು ಲಾಸ ತಕೊಂಡ್ವಿ ಸೊ 35 ಆಗ್ತೈತಿ 5 ಎಷ್ಟಲೆ 35 7 ನೆಕ್ಸ್ಟ್ 7 ಎಷ್ಟಲೆ 7 5 35 ಒಂದ್ಲೆ 35 2 7 14 ಮೈನಸ್ 1 5 5 ಮೈನಸ್ 33 ಒಂದ್ಲೆ 3 ಬರೀ 14 5 ಕಳೀರಿ 9 9 3 ಕಳೀರಿ 6 ಸೊ 6/35
ಇದು ಭಿನ್ನರಾಶಿ ರೂಪ, ಇದು ಸರಳವಾದ ಭಿನ್ನರಾಶಿ ರೂಪ. ಆದ್ರೆ ಎಲ್ಲಾ ಪ್ರಶ್ನೆಯಲ್ಲಿ ದಶಾಂಶಗಳಿವೆ, ನಾವು ಇದನ್ನು ದಶಾಂಶಕ್ಕೆ ಪರಿವರ್ತಿಸಬೇಕು. ಬನ್ನಿ ಬಾಕ್ಸ್ ಬಿಡೋಣ. 35 ಬಗ್ಗೆ 6 ಇಲ್ಲ, ಒಂದು 0 ಕೊಡ್ಬೇಕು. ಸೊ 6 ಭಾಗಲ ಒಂದು ದಶಮಾಂಶ ಬಿಂದು ಕೊಟ್ಟರೆ ಒಂದು 0 ಕೊಡುತ್ತೆ. 35 ಒಂದೇ 35. ಕ್ಯಾರಿ ತಗೋರಿ, ಹತ್ರ 5 ಅಂದ್ರೆ 5, 6 4 ಹೋದ್ರೆ 2. 0.1 ಬಂತು ಸ್ಟಾರ್ಟಿಂಗ್ ನೋಡಂಬ್ರಿ. 0.0 ಐತೆ ಹೋಯ್ತು. 0.1 ಐತೆ ಬರ್ಬೋದು. ಮುಂದೆ ನೋಡಂಬ್ರಿ 1.4 ಮೊದಲೇ ಹೋಗ್ತತಿ, 1.7 ಹೋಗ್ತತಿ. ಯಾಕಂದ್ರೆ ಪೂರ್ಣ ಸಂಖ್ಯೆ ಬರೋದಿಲ್ಲ. ಸೊ ಆಯ್ಕೆ 2 ಸರಿಯಾಗುತ್ತೆ. ಬನ್ನಿ, ಯಾಕಂದ್ರೆ ಸ್ಟಾರ್ಟಿಂಗ್ ಒಂದು ನಂಬರ್ ಗೊತ್ತಾಗ್ಬಿಡುತ್ತೆ ನಮ್ಗೆ. ಮುಂದಕ್ಕೆ ನೋಡ್ಬೇಕಾ ನೋಡ್ರಿ, ಪಾಯಿಂಟ್ ಮತ್ತೊಂದು 0 ಕೊಡ್ತತಿ. 35 ಒಳ್ಳೆ 245 ಬರ್ತತೆ. ಸೊ 5 ಉಳಿತೈತೆ 0 0. ಸೊ ಹಾಗಾಗಿ ಮತ್ತೆ ಪಾಯಿಂಟ್ 1 ಬರ್ತದೆ, ಕಂಟಿನ್ಯೂ ಲೆಕ್ಕ ಆಗ್ತದೆ. ಸೊ ಹಾಗಾಗಿ ಆಯ್ಕೆ 2 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 6 ನೋಡಬರಿ. ಬನ್ನಿ, ಏನಾಗುತ್ತೆ ಈ ಪ್ರಶ್ನೆ ಅಂದ್ರೆ, ಈ ಕೆಳಗಿನ ಅಭಿವ್ಯಕ್ತಿಯನ್ನು ಸರಳಗೊಳಿಸಿ. ಸರ್ ಅಭಿವ್ಯಕ್ತಿ ಅಂದ್ರೆ ಏನು ಅಂದ್ರೆ, ಕೊಟ್ಟಿರ್ತಕ್ಕಂತ ಒಂದು ಲೆಕ್ಕವನ್ನು ಅಭಿವ್ಯಕ್ತಪಡಿಸಿ. ಅಭಿವ್ಯಕ್ತಿಯನ್ನು ಅಂದ್ರೆ ಅಭಿವ್ಯಕ್ತಪಡಿಸೋದು, ಅದನ್ನ ಸರಳೀಕರಿಸೋದನ್ನ ಸರಳೀಕರಣ ಮಾಡ್ರಿ ಅಂತ. ಬನ್ನಿ ಏತೆ ಫಸ್ಟ್ ಅಲ್ಪವರ್ಣ ಬಿಡಿಸಂಬ್ರಿ. 6.5 ಇಂಟು 12. ಸೊ ಮಾಡಂಬ್ರಿ ಸೈನ್ ಮಾಡಂಬ್ರಿ. 6.5 ಇಂಟು 12. 12 ಬಗ್ಗೆ ಬಂದ್ ಸಾಕು. 12 60, 12 72, 6 78, ದಶಮಾಂಶ 1. ಸೊ 6 ಒಂದು ಬಿಂದು ಕೊಡ್ಬೇಕು. 78 ಬಂದಿರೋದು 78 ಆಯ್ತು. ಪ್ಲಸ್ 3 ಪಾಯಿಂಟ್ ಪುಷ್ಪವರ್ಣ ಆಗ್ಬಿಟ್ಟು ಅಲ್ಪವರ್ಣ ಮುಗಿತು. ಮೈನಸ್ 6.5 ಚೌಕಾವರ್ಣ, ತದನಂತರ ಡಿವೈಡ್ ಬೈ 1.5. ಏನು ನಂಬರಿ ಪುಷ್ಪವರ್ಣ ಇದೆ 78 ಪ್ಲಸ್ 3.5 ಐತಿ. 78 3 81, 81.5 ಆಯ್ತು. ಬರೀ ಆದ್ರೂ ಕೊಡ್ಸೋಣ ಕರೆಕ್ಟಾಗಿ. 5 5 8 3 11, 81.5 ಆಯ್ತು. ಸೊ 81.5 ಇಲ್ಲಿ ಬರೆಯೋಣ. ಮೈನಸ್ 6.5 ಚೌಕವರ್ಣ ಕ್ಲೋಸ್, ಡಿವೈಡ್ ಬೈ 1.5. ಬರೀ ಈಗ 81.5ರಲ್ಲಿ 6.5 ಏನ್ ಮಾಡಬೇಕು ಕಳಿಬೇಕು. ಬನ್ನಿ ಕರೆಕ್ಟ್ ಬಿಡಿಸ್ತಾನಕ್ಕೆ ಹೋಗ್ಬೇಕು. ಇದೇನು 0 5ರಾಗ 5 0 ಬಿಂದು 1ರಾಗ 6 ಹೋಗಲ್ಲ, 11ರಾಗ 6 ಹೋದ್ರೆ 5, 8 ಬಂದ್ರೆ 7, 75 ನೋಡ್ರಿ. 75 ಬಂತು ಡಿವೈಡ್ ಬೈ 1.5. ಅದು ಪಾಯಿಂಟ್ ಇಲ್ಲ ಅಂತ ಅನ್ಕೊಂಡ್ರೆ 15 ಆಗುತ್ತೆ ನೋಡ್ರಿ. ಹೇಳ್ಬಿಡ್ರಿ ಅಲ್ಲೊಂದು ಪಾಯಿಂಟ್ ಸೇರಿಸ್ಬಿಡಮ್ಮ. ಇಲ್ಲೊಂದು ಪಾಯಿಂಟ್ ಸೇರಿಸಿದ್ರೆ ಇಲ್ಲೇನಾಗುತ್ತೆ ಆಟೋಮೆಟಿಕ್ ಒಂದು 0 ಬರುತ್ತೆ. ಸೊ 750 ಡಿವೈಡ್ ಬೈ 15, 15 ಒಂದೇ 15 50. ಸೊ ನಮ್ಮ ಉತ್ತರ 50 ಆಗಿರುತ್ತೆ. ಅಂದ್ರೆ ಇದನ್ನ ನಾವು ಸರಳೀಕರಿಸಿದಾಗ ನಮಗೆ ಬಂದ ಉತ್ತರ 50 ಸರಿಯಾದ ಉತ್ತರ. ಬನ್ನಿ ಮುಂದಿನ ಪ್ರಶ್ನೆಗೆ ಗಮನ ನೀಡೋಣ. ಪ್ರಶ್ನೆ ಸಂಖ್ಯೆ 7 ನೋಡ್ರಿ. ಇದಕ್ಕೆ ಸಮನಾದದ್ದು, ಇದು ಸಹ ಒಂದು ರೀತಿಯಲ್ಲಿ ದಶಮಾಂಶ ಲೆಕ್ಕನೆ. ಬನ್ನಿ ಏನಿದೆ 0.8 0.008 ಮೈನಸ್ 0.08 ಡಿವೈಡ್ ಬೈ 0.8. ಬರೀ ಇದನ್ನು ಫಸ್ಟ್ ನಾವೇನ್ ಮಾಡಮ್ರಿ, ಇದನ್ನ ಅಷ್ಟೇ ಮುಗಿಸ್ಕೊಳಂಬ್ರಿ. ಇದು ಪೂರ್ಣ ಸಂಖ್ಯೆ ಮಾಡಮ್ರಿ. 3 ಪಾಯಿಂಟ್ ಈ ಕಡೆ ಸೇರಿಸ್ಬಿಟ್ರೆ ಅದು 8 ಆಗುತ್ತೆ. ಇಲ್ಲಿ ಸಹ ಇಲ್ಲೊಂದ್ 2 0 ಕೊಟ್ಬಿಟ್ಟು ಮುಂದೆ 800 ಆಗುತ್ತೆ. ಮೈನಸ್ ಇದನ್ನು ಫಸ್ಟ್ ಪೂರ್ಣ ಸಂಖ್ಯೆ ಮಾಡಮ್ರಿ. 8 ಆಯ್ತು. ಇದು ಇಲ್ಲಿ ಬಂತು ಹೌದಾ. 0.8 ಡಿವೈಡೆಡ್ ಬೈ 8 ಇಷ್ಟು ಬಂತು ನೋಡ್ರಿ. ಕಡ್ತೋಗುತ್ತೆ ನೋಡ್ರಿ. ಕಡ್ತೋಗ್ಲಿಕ್ಕೆ ಏನಿಲ್ಲ, 8 8 ಕ್ಲಾಸ್ ತಗೋರಿ 8 ಬರ್ತದೆ. 800 ಒಳಗ 0.8 ಕಳೀರಿ ಬೇಡ, ಡೈರೆಕ್ಟ್ ಕಡ್ತೋಡಮ್ರಿ. 8 ಒಂದೇ 8 100. ಸೊ 100 ಮೈನಸ್ 8 ಒಂದೇ ಈ 0 ಹೋಗಲ್ಲ, ಈ ಪಾಯಿಂಟ್ 8 ಒಂದೇ 8 0.1.
100 - 0.1 ಇಸ್ ಈಕ್ವಲ್ ಟು 99.9. ಸರಿಯಾಗಿ ಕಳಿಬೇಕು ನೋಡ್ರಿ. 100 ಮುಂದೆ ಏನಕ್ಕೆ 0.0 ಕೊಡ್ರಿ, ಯಾಕಂದ್ರೆ ಈಗ ಮುಂದಿನ ಸಂಖ್ಯೆ ದಶಮಾಂಶವಾಗಿದೆ, ಹಾಗಾಗಿ 0.1. ಸೊ ಕ್ಯಾರಿ ಹೋಗಲ್ಲ, 0 ಹೋಗಲ್ರಿ, ಕ್ಯಾರಿ ತಗೋಬೇಕು. 10 1 ಹೋದ್ರೆ 9 ಪಾಯಿಂಟ್ ಮತ್ತೆ ಹೋಗಲ್ಲ, ಮತ್ತೊಂದು ಕ್ಯಾರಿ ತರ 10 1 ಹೋದ್ರೆ 9, ಮತ್ತೆ 10 1 ಹೋದ್ರೆ 9 0. 99.9 ನಮ್ಮ ಉತ್ತರ. ಆಯ್ಕೆ 2ರಲ್ಲಿ ಸರಿಯಾದ ಉತ್ತರವಿದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಏನಿಲ್ಲ ನೋಡಿ, ಬಹಳ ಸಿಂಪಲ್ ಅದ. ಪೂರ್ಣ ಸಂಖ್ಯೆಗೆ ಪರಿವರ್ತಿಸಿ ಕಡ್ತಾ ಹೊಡೆದೆ, ಪೂರ್ಣ ಸಂಖ್ಯೆ ಪರಿವರ್ತಿಸಿ ಕಡ್ತಾ ಹೊಡೆದು ಬರ್ತಕ್ಕಂಥ ಉತ್ತರವನ್ನು ಕಳೆದೆ. 8ನೇ ಪ್ರಶ್ನೆ ಹೇಳುತ್ತೆ ನೋಡ್ರಿ, ಎರಡು ಸಂಖ್ಯೆಗಳ ಗುಣಲಬ್ಧವು 484. ಎರಡು ಸಂಖ್ಯೆದ ಗುಣಲಬ್ಧ 484. ಅವುಗಳಲ್ಲಿ ಒಂದು ಸಂಖ್ಯೆಯು ಇನ್ನೊಂದರ 4ರಷ್ಟು ದೊಡ್ಡದಿದ್ದರೆ, ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ 4 ಪಟ್ಟು ಹೆಚ್ಚದ, ದೊಡ್ಡದಂತ. ಸೊ ಹಾಗಾದ್ರೆ ಅವುಗಳ ಮೊತ್ತ ಅಂದ್ರೆ ಆ ಸಂಖ್ಯೆಗಳ ಮೊತ್ತ ಅಂದ್ರೆ ಸಂಖ್ಯೆಗಳ ಫಸ್ಟ್ ಎರಡು ಸಂಖ್ಯೆ ಅದಾವ, ಸೊ ಅವುಗಳ ಗುಣಲಬ್ಧ ಹೇಳಾರೆ. ಸೊ ಈಸ್ ಈಕ್ವಲ್ ಟು 484. 480. ಅವೆರಡು ಸಂಖ್ಯೆ ಹೆಂಗಿದೆ ಅಂದ್ರೆ, ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ 4 ಪಟ್ಟು ಇದ್ವು ಅಂದ್ರೆ, ಇದು ಏನಾದ್ರು ಎಕ್ಸ್ ಇದ್ರೆ ಇದು ಇದರ 4 ಪಟ್ಟು 4x. ಹೆಂಗ್ರಿ ಅಂದ್ರೆ ಇದು 8 ಇರ್ತಾನೆ, ಇದರ 4 ಪಟ್ಟು 8 4 32 ಅಂದ್ರೆ ಇದಕ್ಕೆ ಗುಣಿಸ್ಬೇಕು, 4 ಪಟ್ಟು ಗುಣಿಸ್ಬೇಕು. ಸೊ ಹಾಗಾಗಿ ಎಕ್ಸ್ ಗೆ 4 ಗುಣಿಸ್ತಾ ಇದೀನಿ. ಸೊ ಬನ್ನಿ ಇದೆ. ನೆಕ್ಸ್ಟ್ ಎಕ್ಸ್ ಮತ್ತೆ 4x ಗುಣಿಸಿದಾಗ ಇಲ್ಲೇ ಒಂದಿರುತ್ತೆ, 1 4 4, ಎಕ್ಸ್ ಮತ್ತೆ ಎಕ್ಸ್ ಹೋಗಿ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಇಸ್ ಈಕ್ವಲ್ ಟು 484. ನನಗ ಎಕ್ಸ್ ಬೆಲೆ ಬೇಕಾದ್ದರಿಂದ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ 4 ಈ ಕಡೆ ಕಳಿಸ್ತೀನಿ. ಸೊ ಇವೆರಡರ ಮಧ್ಯೆ ಏನಕ್ಕೆ ಇಂಟು ಇರ್ತದ. ಸೊ ಈ ಕಡೆ ಬಂದ್ರೆ ಇದನ್ನ ಈ ಕಡೆ ಕಳಿಸಿದ್ರೆ ಇಂಟು ಇರೋದು ಈ ಡಿವೈಡ್ ಬೈ ಆಗುತ್ತೆ. ಸೊ ಡಿವೈಡ್ ಬೈ 4 ಅಂತ ಕಡ್ತಾ ಹೊಡೆಂಬ್ರಿ. 4 1 4 1 4 2 4 ಅಂದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 121 ಆಯ್ತು. ನನಗೆ ಎಕ್ಸ್ ಬೆಲೆ ಬೇಕಾದ್ದರಿಂದ ಈ ವರ್ಗವನ್ನು ಈ ಕಡೆ ಕಳಿಸಿ ವರ್ಗಮೂಲ ಆಗತ್ರಿ. ಸೊ ದೇರ್ ಫೋರ್ ಸೊ ಏನಾಗತ್ತಪ್ಪ ಅಂದ್ರೆ ಇದರಿಂದ ಅರ್ಥ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 121 ಆಗತ್ರಿ. ಸೊ ವರ್ಗಮೂಲ 121 ಅರ್ಥ 11. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 11 ಅಂದ್ರೆ ನಿಮಗ ಒಂದು ಸಂಖ್ಯೆ ಸಿಕ್ತಿಲ್ಲ, ಎಕ್ಸ್ ಬೆಲೆ ಸಿಕ್ತ ಅಂದ್ರೆ ನೋಡ್ರಿ, ಎಕ್ಸ್ ಇಲ್ಲಿ 1 ಹಾಕ್ಬಿಟ್ರಿ, ಇಲ್ಲಿ 4x ಬೆಲೆ ಸಿಗುತ್ತಾ. ಬರೀ 4 ಪಟ್ಟು ಅಂದ್ರೆ 1, ಎಕ್ಸ್ ಇಸ್ ಈಕ್ವಲ್ ಟು 11, 4x ಇಸ್ ಈಕ್ವಲ್ ಟು 4 ಇಂಟು 11, 4 11 44. ಈಗ 11 ಸಿಕ್ತು, 44 ಸಿಕ್ತು. ಆದ್ರೂ ಕೇಳಿದ್ದೀನಿ ಮೊತ್ತ 44 ಮತ್ತು 11 ಕೂಡಿಸಿದ್ರೆ 55 ಆಗುತ್ತೆ. ಆಯ್ಕೆ 4 ಸರಿ ಆಗುತ್ತೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಸಂಖ್ಯೆಗಳನ್ನು ಕಂಡು ಹಿಡಿದು ಮೊತ್ತ ಮಾಡಬೇಕು. ಬನ್ನಿ, ಬಹಳ ಸಿಂಪಲ್ ಆಗಿದೆ, ದೊಡ್ಡ ವಿಷಯ ಏನಿರಲ್ಲ. ಬನ್ನಿ ಮುಂದಿನ ಪ್ರಶ್ನೆ 9ನೇದು. 8, 12 ಹಾಗೂ 20ರಿಂದ ಸರಿಯಾಗಿ ಭಾಗಿಸಲ್ಪಡುವ 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆಯು, ನೋಡ್ರಿ ಇವುಗಳಿಂದ ಭಾಗಿಸಲ್ಪಡುವ 4 ಅಂಕಿಯ ಚಿಕ್ಕ ಸಂಖ್ಯೆ. ಹಾಗಾಗಿ ಏನ್ ಮಾಡಬೇಕು, ಕೊಟ್ಟಂತ ದತ್ತ ಸಂಖ್ಯೆಗಳ ಲಾಸ ತಗೋಬೇಕು. 8, 12, 20ಕ್ಕ ಲಾಸ ಎಷ್ಟಾಗುತ್ತೆ ನೋಡ್ರಿ, 8, 12, 20ರ ಲಾಸ ಅವಿಭಾಜ್ಯ ಸಂಖ್ಯೆ ತಗೋಬೇಕು. 2 4, 2 6, 2 10, ಮತ್ತೆ 2 ಹೋಗುತ್ತೆ ನೋಡ್ರಿ, 2 2, 2 3, 2 5, ಮತ್ತೆ 2 ಹೋಗುತ್ತೆ ನೋಡ್ರಿ, 2 1, 3 ಹೋಗಲ್ಲ ಹಂಗೆ ಬರ್ಕೊಡ್ರಿ, 5 ಹೋಗಲ್ಲ ಹಂಗೆ ಬರ್ಕೊಡ್ರಿ. ತದನಂತರ ಅವಿಭಾಜ್ಯ ಸಂಖ್ಯೆ 3 ತಗೊಳ್ರಿ. 1 1, 3 1 3, 5 ಹೋಗಲ್ಲ, ಯಾಕಂದ್ರೆ 5 ಒಂದು ಸಹ ಅವಿಭಾಜ್ಯ ಸಂಖ್ಯೆ. 5 ತಗೊಳ್ರಿ. 1 1 1 1 5 1 5 ಬಂದಂತಹ ಅವಿಭಾಜ್ಯ ಅಪವರ್ತನೀಕರಣವನ್ನು ಗುಣಿಸಿದಾಗ ನಮ್ಗೆ ಲಾಸ ಸಿಗುತ್ತೆ. 2 2 4, 4 2 8, 8 3 24, 24 5 120. ಸೊ ಲಾಸ 120 ಸಿಕ್ತು. ಅಂದ್ರೆ ಇವು 3 ಸಂಖ್ಯೆಗಳಿಂದ ಇದು ಮೊದಲು ಭಾಗ ಹೋಗುತ್ತೆ. ಆದ್ರೆ ಅವ್ರು ಕೇಳಿದ್ದೇನು, 4 ಅಂಕಿ ಚಿಕ್ಕ ಸಂಖ್ಯೆಗಳ. ಸೊ ಹಾಗಾಗಿ ಏನ್ ಮಾಡ್ರಿ, ಇದು 3 ಅಂಕಿ ಸಂಖ್ಯೆ ಆಗಿರ್ತದ. ಈ ಸಂಖ್ಯೆಯಿಂದ 4 ಅಂಕಿ ಚಿಕ್ಕ ಸಂಖ್ಯೆನ ಭಾಗಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಈಗ ಲಾಸ ಸಿಕ್ತಾ, ಮುಂದೋಣ. ಈಗ ನೋಡ್ರಿ ಅವುಗಳ ಲಾಸಹ ಎಷ್ಟಾಯ್ತು, LCM ಸೊ 120 ಆಯ್ತು. ಅಂದ್ರೆ ಇವುಗಳ ಲಾಸಹ ಭಾಗಿಸಲ್ಪಡುವ 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ. 4 ಅಂಕಿ ಚಿಕ್ಕ ಸಂಖ್ಯೆ ಯಾವುದು, 1000.
ಇದಕ್ಕ ನಾವು 120 ಭಾಗಿಸ. ಸೊ 12 ಬಗ್ಗೆ ಬರುತ್ತೆ ನಮಗ. 12 8 96, 12 9 108. ಸೊ 12 8 ಅಂದ್ರೆ 128 940 ಆಗುತ್ತೆ. 0 10 4 9 9 0 0 ಶೇಷ 40 ಉಳಿತು. ಈಗ ಲಾಸಹದಲ್ಲಿ ಶೇಷವನ್ನ ಕಳೆದು ಬಿಟ್ಟು, ಸೊ 120 40 80, ಈ ಬಂದಂತ ಉತ್ತರವನ್ನ ಆ ಚಿಕ್ಕ ಸಂಖ್ಯೆ ಕೂಡಿಸಿ ಬಿಡ್ಬೇಕು. ಎಷ್ಟು ಸಂಖ್ಯೆ? ಚಿಕ್ಕ ಸಂಖ್ಯೆ 1000ಕ್ಕ ಕೂಡಿಸಿಬಿಟ್ರೆ 1000. ಇಲ್ಲಿ ಬಂದಿರೋ ಉತ್ತರ 1080. ಈ ಎಲ್ಲಾ ಸಂಖ್ಯೆಗಳಿಂದ ಭಾಗ ಹೋಗ್ತಕ್ಕಂಥ 4 ಅಂಕಿ ಚಿಕ್ಕ ಸಂಖ್ಯೆ ಆಗಿರ್ತದ. 1008 ಐತೆ, ಅದನ್ನ ಯಾಕೆ ಹಾಕಿಲ್ಲ? ಯಾಕಂದ್ರೆ 1008 20ರಿಂದ ಭಾಗ ಆಗುವುದಿಲ್ಲ. 960 ಅದು 3 ಅಂಕಿ ಸಂಖ್ಯೆ. 1200 ಅದು ದೊಡ್ಡ ಸಂಖ್ಯೆ ಇದಕ್ಕಿಂತ. ಸೊ 1080 ಮೊದಲು ಭಾಗ ಆಗುತ್ತೆ. ಸೊ ಹಾಗಾಗಿ ಆಯ್ಕೆ 4 ಸರಿಯಾಗಿದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ವಿಡಿಯೋದ ಕೊನೆಯ ಪ್ರಶ್ನೆ ಏನ್ ಹೇಳುತ್ತಪ್ಪ ಅಂದ್ರೆ, ಇದನ್ನು ಸರಳಗೊಳಿಸಿದಾಗ ಎಷ್ಟು ದೊರೆಯುತ್ತದೆ ಅಂತ ಕೇಳ್ತಾರೆ. ಅಂದ್ರೆ ಭಾಗಾಕಾರ ಲೆಕ್ಕ. ಈ ಲೆಕ್ಕವನ್ನ ನೀವೇ ಮಾಡಿ ಕಾಮೆಂಟ್ ನಲ್ಲಿ ತಿಳಿಸಬೇಕಾಗಿದೆ. ಸೊ ಬನ್ನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಫ್ರೀ ಆನ್ಲೈನ್ ಕ್ಲಾಸಸ್ ನಿಮಗೆ ಸಿಗಬೇಕಪ್ಪ ಅಂದ್ರೆ ಯೂಟ್ಯೂಬ್ ಹೋಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿನ್ನೂರ್ ಅಂತೇಳಿ ಸರ್ಚ್ ಮಾಡಿ, ಅಲ್ಲಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ, ಬಟನ್ ಕ್ಲಿಕ್ ಮಾಡಿದ್ರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ನೀವು ಹೊಡೆದ್ರೆ ಏನಾಗುತ್ತಪ್ಪ ಅಂದ್ರೆ ನಾವು ಮಾಡ್ತಕ್ಕಂಥ ವಿಡಿಯೋಗಳು ಮತ್ತೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸೀದಾ ಬಂದ್ಬಿಡ್ತಾರೆ ನೋಟಿಫಿಕೇಶನ್ ಮುಖಾಂತರ. ಇದರಿಂದ ನಿಮಗೆ ಯಾರ್ಯಾರು ನವೋದಯ, ಸೈನಿಕ, ಇನ್ನಿತರ ಪ್ರವೇಶ ಪರೀಕ್ಷೆಗಳಿಗೆ ಯಾವ್ಯಾವ ಹೋಗ್ತಾ ಇರಲ್ಲ ಅಂತವಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಬನ್ನಿ ಅದೇ ರೀತಿ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹೋಗಿ ಚಾಲೆಂಜ್ ಕೋಚಿಂಗ್ ಸಿನ್ನೂರ್ ಅಂತ ನೀವು ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ನೀವು ಫಾಲೋ ಮಾಡಿದ್ರೆ ನಮ್ಮ ತರಗತಿಗಳು ಹಾಗೂ ನಮ್ಮ ಮಕ್ಕಳ ಚಟುವಟಿಕೆಗಳು ಎಲ್ಲವೂ ನಿಮ್ಗೆ ಸಿಗ್ತಾ ಹೋಗ್ತವೆ. ಹಾಗೆ ಅದೇ ರೀತಿ ಫೇಸ್ಬುಕ್ ಅಲ್ಲಿ ಒಂದು ಪೇಜ್ ಇದೆ, ವಿದ್ಯಾವಾಹಿನಿ ರೆಸಿಡೆನ್ಸಿಯಲ್ ಸ್ಕೂಲ್ ಅಂತೇಳಿ. ಸೊ ಹಾಗಾಗಿ ಅದನ್ನ ನೀವು ಫಾಲೋ ಮಾಡಿದ್ರೆ ತರಗತಿಗಳು ಸಿಗ್ತಾ ಹೋಗ್ತವೆ. ಸೊ ಹಾಗಾಗಿ ನೀವು ದಯವಿಟ್ಟು ಫಾಲೋ ಮಾಡ್ರಿ. ಎಲ್ಲಲ್ಲಿ ನಮ್ಮ ಈ ತರಗತಿಗಳು ನಿಮಗೆ ಲಭ್ಯವಿರುತ್ತದೆ. ಸೊ ಇದೇ ರೀತಿ ಇನ್ನು ಹೆಚ್ಚಿನ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ಬರುತ್ತೇನೆ ನಿಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಮುಗಿದಿದೆ. ಧನ್ಯವಾದ.